ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅನ್ನೋ ಆಡುಮಾತಿದೆ. ಹಾಗೇನೆ ಬೆಲ್ಲ ಎಂದಾಕ್ಷಣ ಬಾಯಲ್ಲಿ ನೀರಿರುತ್ತಲ್ವ. ಕಬ್ಬನ್ನು ಅರೆದು ಆ ಹಾಲನ್ನು ಕುದಿಸಿ ಬೆಲ್ಲ ಮಾಡೋ ಆಲೆ ಮನೆಗೆ ಹೋದರೆ ಬಿಸಿ ಬಿಸಿಯಾಗಿ ಕುದೀತಾ ಇರುವಂಥ ಬೆಲ್ಲದ ವಾಸನೆ ಆಹಾ. ನೀವು ಹೇಳ್ತಾ ಇರೋದು ಕಬ್ಬಿನಿಂದ ಮಾಡ್ತಿರೋ ಬೆಲ್ಲದ ಬಗ್ಗೆ. ಹೌದು. ಆದ್ರೆ ತಾಳೆ ಮರದಿಂದ ಮಾಡ್ತಾರಲ್ಲ ತಾಟಿ ಬೆಲ್ಲನ, ಅದನ್ನ ತಿಂದಿದ್ದೀರಾ? ಓಹೋ, ತಿಂದಿದ್ದೀನಲ್ಲ. ತಾಳೆ ಮರ ಒಂದೇ ಅಲ್ಲ, ಈಚಲ್ ಮರ, ಬಗ್ನಿ ಮರ, ತೆಂಗಿನ ಮರದ ಹೆಂಡದಿಂದ ಸಹಿತ ಬೆಲ್ಲ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ತೆಂಗಿನ ಮರದ ಬೆಲ್ಲ ಅಂದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ. ನೋಡಿ, ಇದೆ ವಾಲೆ ಬೆಲ್ಲ ಅಂತ ಇದನ್ನ. ತುಂಬಾ ಚೆನ್ನಾಗಿದೆ. ಈ ಬೆಲ್ಲನ ಹೇಗೆ ಮಾಡ್ತಾರೆ, ಇದ್ರ ಹಿಂದೆ ಇರೋ ಪರಿಶ್ರಮ ಏನು? ಪರಿಶ್ರಮದ ಪ್ರತಿಫಲವೇ ವಾಲೆ ಬೆಲ್ಲ. ತೆಂಗಿನ ಮರದಿಂದ ರಸ ತೆಗೆಯಲು ಇವರು ಬಳಸುವ ಸಾಧನಗಳೆಂದರೆ ಕತ್ತು ಕೊಕ್ಕೆ, ಅಂದರೆ ಸೊಂಟಕ್ಕೆ ಬಿಗಿದುಕೊಳ್ಳುವ ಕೊಕ್ಕೆ, ಅರುಕತ್ತಿ, ಶೇಂದಿ ತುಂಬಿಸಿಕೊಳ್ಳಲು ಸೋರೆ ಬುರುಡೆ, ಅದರ ಜೊತೆಯಲ್ಲಿ ಕಸ ತೆಗೆಯುವ ಕುಂಚವೊಂದು ಸಹ ಇರುತ್ತದೆ. ಕತ್ತಿ ಮತ್ತು ಎಮ್ಮೆ ಕೋಡುಗಳೊಂದಿಗೆ ಸಿದ್ಧರಾಗುವ ಈ ಜನ ಶೇಂದಿಯನ್ನು ಮರದಿಂದ ಇಳಿಸಲು ಸಾಕಷ್ಟು ಅನುಭವವನ್ನು ಪಡೆದಿರುತ್ತಾರೆ. ವಾಲೆ ಬೆಲ್ಲವನ್ನು ತೆಂಗಿನ ಮರ ಅಥವಾ ಹನೆ ಮರ ಎಂದು ಕರೆಯುವ ತಾಳೆ ಮರದ ರಸದಿಂದಲೂ ಕೂಡ ತಯಾರಿಸುವ ಪರಿಪಾಠ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಉದ್ದಕ್ಕೂ ವಾಲೆ ಬೆಲ್ಲ ತಯಾರಿಸುವ ಕುಟುಂಬಗಳು ಈಗಲೂ ಅಲ್ಲಲ್ಲಿ ಉಳಿದುಕೊಂಡು ಬಂದಿವೆ. ಹುಲ್ಲ ಕೂತುಕೊಂಡೆ ಅಕ್ಕಿ ಕೂತಟ ಬಂದ ಹೊಟ್ಟಿಯ ಕಂಡೆ ಮಾಟು ಬಂದ ಹೊಟ್ಟಿಯ ಕಂಡೆ ಮಾಟು ಬಂದ ಮಾವಯ್ಯನ ದುಸ್ತುಗಳ ಕೊಂಡೆ ಅವರು ಸಂದ ಹೆಣ್ಣು ಕೇಳು ಬಂದವರ ಎರವುಗೆ ನಿತ್ತೀರಿ. ಫಲ ಕೊಡುವ ಗೊನೆ ಇನ್ನೂ ಎಳೆತಿರುವಾಗಲೇ ಅದರ ತುದಿಯನ್ನು ಮೊನಚಾದ ಕತ್ತಿಯಿಂದ ಕೆತ್ತಿ ಆ ತುದಿಗೆ ನಂಜಾಗದಿರಲೆಂದು ಎಮ್ಮೆ ಕೋಡಿನಿಂದ ಚುಚ್ಚಿ ಶೇಂದಿ ಇಳಿಯಲು ಅನುವು ಮಾಡಿ ಕಂದ್ಲ ಎಂದು ಕರೆಯುವ ಮಡಿಕೆಯನ್ನು ಆ ತುದಿಯ ಮೇಲೆ ಒಂದು ಕೋನದಲ್ಲಿ ಬಾಗಿಸಿ ಇಡುತ್ತಾರೆ. ಒಂದೆರಡು ದಿನಗಳ ನಂತರ ಆ ಎಳೆಯ ತುದಿಯಿಂದ ರಸ ಸುರಿಯಲು ಪ್ರಾರಂಭಿಸುತ್ತದೆ. ಪ್ರತಿದಿನ ಮರ ಹತ್ತಿ ರಸ ತೆಗೆದು ಮತ್ತೆ ಕೊನೆಯ ತುದಿಯನ್ನು ಸ್ವಲ್ಪ ಕತ್ತರಿಸಿ ಪುನಃ ಮಡಿಕೆಯನ್ನು ಇಡುತ್ತಾರೆ. ಹೀಗೆ ತೆಗೆದ ರಸ ಆ ಕ್ಷಣದಲ್ಲಿ ಸಿಹಿಯಾಗಿಯೇ ಇರುತ್ತದೆ. ಮತ್ತೆ ಕ್ರಮೇಣ ಅದು ಹುಳಿಯಾಗಲು ತೊಡಗಿ ಮಧ್ಯ ಅಂಶ ಹುಟ್ಟಿಕೊಳ್ಳುತ್ತಾ ಹೆಚ್ಚತೊಡಗುತ್ತದೆ. ವಾಲೆ ಬೆಲ್ಲ ತಯಾರಿಸಬೇಕಾದರೆ ಅದು ಸಿಹಿಯಾಗಿರುವಾಗಲೇ ಅದನ್ನು ಕುದಿಸಬೇಕು. ಭೂಮಿ ಹಣ್ಣಾಗಿದೆ ಆಳುಗಳು ಕರೋಚೆ ಕೊಯ್ಲಿಡುಚೆ. ಒಂದು ಕಡೆ ಶೇಂದಿಯನ್ನು ಕುದಿಸಲು ತಯಾರಿ ನಡೆಸುತ್ತಿದ್ದರೆ ಮತ್ತೊಂದು ಕಡೆ ಬೆಲ್ಲದ ಪಾಕವನ್ನು ಸುರಿಯಲು ತಾಳೆ ಮರದ ಗರಿಯನ್ನು ನಿರ್ದಿಷ್ಟ ಆಕಾರಕ್ಕೆ ಕತ್ತರಿಸಿ ಸಿದ್ಧಪಡಿಸಿಕೊಳ್ಳುತ್ತಾರೆ. ಈ ಆಕಾರ ಓಲೆಯನ್ನು ಹೋಲುತ್ತದೆ. ಮಜ್ಜಿಗೆ ತಿಕ್ವಾಗೋ ಮೊಯ್ಯೆಲ್ಲ ಪರಿಮಳ ಕೊಯ್ಯಲ್ಲಾಡಿದವೆ ಕಡುಗೋಲು ಕೊಯ್ಯಲ್ಲಾಡಿದವೆ ಕಡುಗೋಲು ನಮ್ಮಮ್ಮನಿಗೂ ಕೆಮಿಯಲ್ಲಾಡಿದವೆ ಹೊರುಳೋಲೆ ಕರಿಯ ಕಾಗದ ಮೇಲೋ ಬೆಳೆಯಲಕ್ಷರ ಬರಿದು. ಶೇಂದಿ ಕಾಯುತ್ತಿರುವಾಗ ಅದು ಒಂದು ಹದಕ್ಕೆ ಬರಲು ಸ್ವಲ್ಪ ಸುಣ್ಣವನ್ನು ಬೆರೆಸುವುದುಂಟು. ಹೀಗೆ
ಶೇಂದಿ ಸರಿಯಾದ ಪಾಕಕ್ಕೆ ಬಂದ ನಂತರ ಮನೆಯ ಹೆಂಗಸರು ಒದ್ದೆ ಬಟ್ಟೆಯ ಮೇಲೆ ತಾಳೆಗರಿಯ ಸುರುಳಿಗಳನ್ನು ಇಟ್ಟು ನಂತರ ಪಾಕವನ್ನು ಸುರಿಯುತ್ತಾರೆ. ಒಂದೆರಡು ದಿನಗಳ ನಂತರ ಒಣಗಿದ ಬೆಲ್ಲಗಳನ್ನು ತಾಳೆಗರಿಯ ವಿಶಿಷ್ಟವಾದ ಚೀಲದೊಳಗೆ ತುಂಬಿಸಿ ವಾರದ ಸಂತೆಗಳಲ್ಲಿ ಮಾರುತ್ತಾರೆ. ವೃತ್ತಾಕಾರದಲ್ಲಿ ಇರುವ ಓಲೆಯಿಂದಾಗಿಯೇ ಅದಕ್ಕೆ ಓಲೆ ಬೆಲ್ಲ ಎಂಬ ಹೆಸರು ಬಂದಿರಬೇಕು. ಔಷಧಿಯ ವಸ್ತುವಾಗಿ ಇದರ ಬಳಕೆ ಅಪಾರ. ವಿಶೇಷವಾಗಿ ಬಾಣಂತಿಯರಿಗೆ, ಕೆಲವೆಡೆ ಚಹಾಕ್ಕೆ ಮತ್ತು ರೋಗ ರುಜಿನಗಳಿಂದ ನರಳುತ್ತಿರುವ ದನಗಳಿಗೆ ಬಳಸುತ್ತಾರೆ. ಹಿಂದೆ ಹೆಚ್ಚು ಕಡಿಮೆ ಪ್ರತಿ ಹಳ್ಳಿಗಳಲ್ಲೂ ತಯಾರಾಗುತ್ತಿದ್ದ ವಾಲೆ ಬೆಲ್ಲ ಈಗ ಕೆಲವು ಪ್ರದೇಶಗಳಿಗಷ್ಟೇ ಸೀಮಿತಗೊಂಡಿದೆ. ಮೇ ತಿಂಗಳು ಬರುತ್ತಿದ್ದಂತೆ ಇದರ ತಯಾರಿಕೆಗೆ ಎಲ್ಲ ಕಡೆಯಲ್ಲೂ ವಿದಾಯ ಹೇಳುತ್ತಾರೆ. ಮತ್ತೆ ಕೆಲಸ ಆರಂಭಿಸುವುದು ಮಳೆಗಾಲ ಕಳೆದ ನಂತರವೇ. ಸಾಮಾನ್ಯವಾಗಿ ಮಾರಾಟಕ್ಕೆಂದು ತಯಾರಿಸಿದ ವಾಲೆ ಬೆಲ್ಲವನ್ನು ಕುಂದಾಪುರದಲ್ಲಿ ಶನಿವಾರ ನಡೆಯುವ ಸಂತೆಯಲ್ಲಿ ವಿಕ್ರಯಿಸುತ್ತಾರೆ. ಈಗಲೂ ಈ ಬೆಲ್ಲಕ್ಕೆ ಬೇಡಿಕೆ ಇದೆ, ಆದರೆ ಪೂರೈಕೆ ಮಾತ್ರ ಕಡಿಮೆಯಾಗಿದೆ. ಹೀಗಾಗಿ ಇದರ ಬೆಲೆ ವಿಪರೀತ ಹೆಚ್ಚಿದೆ. ಮನೆ ಖರ್ಚಿಗೆಂದು ಸಣ್ಣ ಮಟ್ಟದಲ್ಲೇ ಅವರವರ ಮನೆಗಳಲ್ಲೇ ವಾಲೆ ಬೆಲ್ಲ ತಯಾರಿಸಿಕೊಳ್ಳುವ ಈ ಪದ್ಧತಿ ಎಲ್ಲಿವರೆಗೂ ಉಳಿಯುತ್ತದೋ ಕಾದು ನೋಡಬೇಕು. ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಿದ್ದನಮಠದ ಸಾಮಾನ್ಯ ರೈತ ಕುಟುಂಬವೊಂದರಲ್ಲಿ ಜನಿಸಿದ ರಾಮಣ್ಣ ಓದಿದ್ದು 1ನೇ ತರಗತಿಯವರೆಗೆ ಮಾತ್ರ. ಆದರೆ ರಚಿಸಿ ಹಾಡಿದ್ದು ಸಾವಿರಾರು ತ್ರಿಪದಿಗಳು, ತತ್ವಪದಗಳು ಮತ್ತು ಲಾವಣಿಗಳು. ಇಂತಹ ಒಬ್ಬ ವಿಶಿಷ್ಟ ವ್ಯಕ್ತಿಯನ್ನು ಸಂದರ್ಶಿಸುತ್ತಾರೆ ಶ್ರೀ ಎಚ್ ನೀಲಪ್ಪನವರು. ಕನ್ನಡ ನಾಡು ಜಾನಪದ ಕಲೆಗಳ ತವರು, ಜನಪದರ ತಾಯ್ನಾಡು. ಯುಗಧರ್ಮ ಎಂಬ ಕಾವ್ಯನಾಮದಿಂದ ಕನ್ನಡಿಗರಿಗೆ ಪರಿಚಿತರಾಗಿರುವಂಥ ಕೆ ರಾಮಣ್ಣನವರು ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಿದ್ದನಮಠದವರು. ಅವರ ವಿದ್ಯಾಭ್ಯಾಸ ಕೇವಲ ಪ್ರಾಥಮಿಕ 1ನೇ ತರಗತಿಗೆ ಮುಕ್ತಾಯವಾಗಿದ್ದರೂ ಕೂಡ ಅವರು ತಮ್ಮ ಸ್ವಸಾಮರ್ಥ್ಯದಿಂದ, ತಮ್ಮ ಲೋಕಾನುಭವದಿಂದ ರೂಢಿಸಿಕೊಂಡಿರುವಂಥ ಒಂದು ಸಾಹಿತ್ಯ ಪ್ರೌಢಿಮೆ ಎಂಥವರನ್ನೂ ಕೂಡ ಬೆರಗುಗೊಳಿಸುವಂಥದ್ದು. ವೃತ್ತಿಯಲ್ಲಿ ಕೃಷಿಕರಾದರೂ ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ತನ್ನನ್ನು ತಾನು ಬೆಳೆಸಿಕೊಂಡಿರುವಂಥ ರಾಮಣ್ಣನವರು ತಾನು ಕಂಡುಂಡ ಸತ್ಯವನ್ನು, ಲೋಕಾನುಭವಗಳನ್ನು, ಯುಗಧರ್ಮವನ್ನು ಅನುಸರಿಸಿ ತಮ್ಮ ಹಳ್ಳಿಯ ನುಡಿಗಟ್ಟುಗಳಲ್ಲಿ ಹಿಡಿದಿಡುವಂಥ ಸಾಮರ್ಥ್ಯವನ್ನು ಅವರು ಪಡೆದಿದ್ದಾರೆ. ಶ್ರೀಯುತರು ಅವರ ಕ್ಯಾಸೆಟ್ಗಳ ರೂಪದಲ್ಲಿ, ಪುಸ್ತಕಗಳ ರೂಪದಲ್ಲಿ ಈಗಾಗಲೇ ಅವರ ರಚನೆಗಳನ್ನು ತ್ರಿಪದಿಗಳ ರೂಪದಲ್ಲಿ, ಗೀತೆಗಳ ರೂಪದಲ್ಲಿ ಈಗಾಗಲೇ ಕನ್ನಡಿಗರಿಗೆ ಒದಗಿಸಿಕೊಟ್ಟಿದ್ದಾರೆ. ನಿಂತಲ್ಲೇ ಹಾಡುಗಳನ್ನು ಕಟ್ಟಿ ಹಾಡಬಲ್ಲ ರಾಮಣ್ಣನವರನ್ನು ಒಬ್ಬ ಮರಿಸರ್ವಜ್ಞ ಎಂದರೂ ಕೂಡ ತಪ್ಪಾಗಲಾರದು. 100 ಪದ್ಯಗಳನ್ನು, ಗೀತೆಗಳನ್ನು, ಸಾವಿರಾರು ತ್ರಿಪದಿಗಳನ್ನು ರಚಿಸಿರುವಂಥ ಒಬ್ಬ ಜಾನಪದ ಕಲಾವಿದ, ಜಾನಪದ ಹಾಡುಗಾರ, ಒಬ್ಬ ಹಳ್ಳಿಯ ಮಗ ಶ್ರೀಯುತ ರಾಮಣ್ಣನವರನ್ನು ತಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಡೋದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ನಮಸ್ಕಾರ ರಾಮಣ್ಣವರಿಗೆ. ನಮಸ್ಕಾರ ಬುದ್ಧಿ, ನಮಸ್ಕಾರ. ತಾವು ಸಿದ್ದನಮಠದಂತಹ ಒಂದು ಕುಗ್ರಾಮದಲ್ಲಿ ಇದ್ದುಕೊಂಡು ಕೂಡ ತಮ್ಮ ಸಾಹಿತ್ಯ ರಚನೆಯಲ್ಲಿ ತಾವು ತೊಡಗಿದ್ದೀರಾ. ಒಬ್ಬ ಒಳ್ಳೆಯ ಜಾನಪದ ಕವಿಯಾಗಿ ಬೆಳೆದಿದ್ದೀರಾ. ಬಹಳ ಸಂತೋಷ. ತಮ್ಮ ತಂದೆ ತಾಯಿಗಳು ಮತ್ತು ತಮ್ಮ ಬೆಳೆದು ಬಂದಂಥ ಪರಿಸರ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಭಾಳ ಸಂತೋಷ. ನಾನು ಹಳ್ಳಿ ಮುಕ್ಕ, ಹಳ್ಳಿಯಾಗಿದ್ದಾನು. ಕಳ್ಳಿ ಸಾಲಾಗೆ ಕೊಳ್ಳಿ ಬೆಳಕಿಲಿ ಹುಳ್ಳಿ ಕಾಳು ಉದಕ ತೆಳ್ಳಗೆ ಹುರಿದು ಕುಡ್ದಂಥ ಹಳ್ಳಿ ಮಂಗ. ಇದರ ಶಾಲೆ 1ನೇ ತರಗತಿ ಒಳಗೆ 5 ವರ್ಷ ಫೇಲಾಗಿದೆ. ವಿದ್ಯಾಭ್ಯಾಸ ಇದಕ್ಕೆ ಭಾಳ 0. ಆದರೆ ನನ್ನ ತಂದೆ ಕೆಂಚಪ್ಪ ಅಂತ, ನನ್ನ ತಾಯಿ ಹೆಸರು ಹುಚ್ಚಮ್ಮ ಅಂತ. ಅವರು ಇದನ್ನೇನಾರು ಮಾಡಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಅದು ಆಗದ ಹೋಗ್ಬಿಡ್ತು. ಆದ್ದರಿಂದ ಒಂದು 4 ವರ್ಷ ಸಂಬಳ ಇದ್ದೆ, ಒಂದು 2-3 ವರ್ಷ ಚಾನಲ್ ಮಣ್ಣು ಹೊತ್ತೆ. ಹಾಗೆ ಹಿಂಗಿದ್ದಾಗ ನಮ್ಮೂರು ಗೌಡ ರಂಗಾಜ ಅಂತಕ್ಕಂಥವ್ರು ಅವರು ನಾಟದ ಕಂಪ್ನಿ ಕಟ್ಕೊಂಡಿದ್ರು. ಆ ನಾಟದ ಕಂಪ್ನಿ ಒಳಗೆ ಇದನ್ನು ಸೇರಿಸ್ಕೊಂಡ್ರು. ಇದಕ್ಕೆ ಒಳ್ಳೆ ಹಾಸ್ಯ ಪಾತ್ರ ಕೊಟ್ಟರು. ಆ ಹಾಸ್ಯ ಪಾತ್ರ ಆ ರಂಗಭೂಮಿ ಒಳಗೆ ಮಾಡ್ತಾ ಮಾಡ್ತಾ ವಾಗ್ಜರಿ ಒಳ್ಳೆ ಆನಂದವಾಗಿ ಬಂತು. ಆವಾಗ ಅವರು ಕಣ್ಣಿಟ್ಟು ಇದನ್ನ ಆಶೀರ್ವದಿಸಿದರು. ಅಂದಿನಿಂದ 1968 ನವೆಂಬರ್ 10ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಒಳಗೆ ನಮ್ಮ ನಾಟಕದ
ಕಂಪ್ನಿ ಜನ ಎಲ್ಲ ಸೇರಿದಾಗ ಇದ್ದಕ್ಕೆ ಇದ್ದಾಗೆ ಸಾಹಿತ್ಯ ಉಗುಮಾತು. ಅಂದಿನಿಂದ ಇಂದಿನವರೆಗೆ ಆ ಸಾಹಿತ್ಯ ದೇವಿ ಮೈ ದುಂಬಿದವಳು ಹೊರಕ್ಕೆ ಹೋಗಿಲ್ಲ. ಒಳ್ಳೆಯ ಜಾನಪದ ಹಾಡುಗಾರರಾದ ತಾವು ಸಾಹಿತ್ಯ ರಚನೆಯ ಕಡೆಗೆ ಒಲವನ್ನು ಹೇಗೆ ಬೆಳೆಸ್ಕೊಂಡ್ರಿ? ಇದಕ್ಕೆ ಪ್ರೇರಣೆ ಏನು? ಅದು ನೀವು ಕೇಳದ ಯುಗಧರ್ಮನ ಮಳಲ ಹಾಗೆ ತೋಡ್ದಂಗಾತು. ಅದು ಯಾಗ ಬಂತೋ ಏನೋ ಗೊತ್ತಿಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ಅನೀತಿ, ಅನ್ಯಾಯ, ಅವ್ಯವಹಾರ, ಅಧರ್ಮ ಇವನ್ನೆಲ್ಲ ನೋಡಿ 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 ಇದ್ದಕ್ಕಿದ್ದಂಗೆ ಸ್ಫುಟ ಹೊಡೆದು ಬಿಡ್ತು. ಏನು ನೋಡ್ತಾನೆ ನೋಡಿ ತತ್ಕ್ಷಣಕ್ಕೆ ಹಾಗೆ ಬರೋಕತ್ತಿಬಿಡ್ತು. ಅದನ್ನು ಬರೆಯೋಕೆ ಬರಲಿಲ್ಲ, ನುಡಿಯೇನೋ ಬರೋದು, ಬರೆಯೋಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ನಿಮ್ಮಂಥವರು ಅದನ್ನು ಕೇಳಿದರೆ ಸ್ವಲ್ಪ ಬರೆಯೋ ಅಭ್ಯಾಸ ಮಾಡು ಅಂತ ಹೇಳಿದರು. ಹಾಗೆ ಪೆನ್ ಹಿಡ್ಕೊಂಡು ಬರಿತಾ 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 ಏನು ಜರಿ ಬರ್ತದೋ ತೋಚಿದ್ದು ಅದನ್ನು ಹಾಗೆ ಗೀಚ್ತಾ ಬಂದು. ನೀವು ಯುಗಧರ್ಮ ಎನ್ನುವಂಥ ಕಾವ್ಯನಾಮದಿಂದ ಸಾಹಿತ್ಯವನ್ನು ರಚಿಸ್ತಾ ಇದ್ದೀರಾ. ಈ ಯುಗಧರ್ಮ ಎನ್ನುವಂಥ ಪದವನ್ನು ನೀವು ಬಳಸ್ಕೊಳ್ಳೋದಕ್ಕೆ ಏನು ಕಾರಣ? ಅದರ ಹಿನ್ನೆಲೆ ಏನು? ಇದು ಆ ಯುಗಧರ್ಮ ಅಂತಕ್ಕಂಥ ಪದಕಟ್ಟಿಗೆ ಅರ್ಥ ಕೊಡ್ತಕ್ಕಂಥ ಚೈತನ್ಯ ಇದಕ್ಕಿನ್ನೂ ಬಂದಿಲ್ಲ. ಮುದ್ರೆ ಹಾಕದು ಬದುಕು ಉದ್ರೆ ಬಾಕಿ ಇದ್ದಂಗ ಅನ್ನೋ ಒಂದು ನಾಡು ನುಡಿಯಂತೆ ಆ ಸಾಹಿತ್ಯ ಅಂತಕ್ಕಂಥದ್ದು ಏನು ರಚನೆ ಆಯ್ತೋ ಅದಕ್ಕೊಂದು ಮುದ್ರೆ ಹಾಕಬೇಕು ಅಂತಕ್ಕಂಥ ಒಂದು ನಿರ್ಧಾರ ಬಂದದಕ್ಕೆ ಯುಗಧರ್ಮ ಅಂತಕ್ಕಂಥ ಮುದ್ರೆ ಹಾಕಿ ಆಡ್ತಾ 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 ಇಲ್ಲಿವರೆಗೂ ಬಂದಿದೆ. ನಿಮ್ಮ ಕೆಲವು ರಚನೆಗಳಲ್ಲಿ ನಿಮ್ಮನ್ನು ನೀವು ಮಂಗ ಅಂತೇಳಿ ಕರ್ಕೊಂಡಿದ್ದೀರಾ. ಇದೇನು ತಮಾಷೆಗಾಗಿಯೋ ಅಥವಾ ಇದರಲ್ಲಿ ಏನಾದ್ರು ಅರ್ಥ ಇದೆಯೋ? ಇಲ್ಲ, ಒಳ್ಳೆಯ ಪ್ರಶ್ನೆ ಕೇಳಿದರೆ. ಇದು ಭಾಳ ಗೂಢವಾದ ವಿಚಾರ. ನಾವು ಎಲ್ಲ ಪರಮಾತ್ಮನ ಮಕ್ಕಳು. ಮಾ ಮತ್ತು ಗ ನಡುವೆ ಸೊನ್ನೆ ಇದೆ. ಆ ಗುರುಕೀಲು ಅಂತಕ್ಕಂಥ ಸೊನ್ನೆಯಿಂದ ಸೊನ್ನೆ ಹಾಕಿ ಅದನ್ನು ಎತ್ತಿದರೆ ಆ ಸೊನ್ನೆ ಅಳಿಸಿಬಿಡುತ್ತೆ. ಆ ಸೊನ್ನೆ ಅಳಿಸಿದಾಗ ಏನಾಗ್ತದೆ? ಮಗ ಆಗ್ತದೆ. ನಾವು ಇಡೀ ಏನು ಪೃಥ್ವಿ ಮೇಲೆ ಬಂದಿರತಕ್ಕಂಥ ಸಚರಾಚರ 84 ಲಕ್ಷ ಜೀವಜಂತುಗಳು ಕೂಡ ಅವನ ಮಕ್ಕಳು. ಆದ್ದರಿಂದ ನಾವು ನಡುವೆ ಸೊನ್ನೆ ಹಾಕಿ ಬಾಲಿಲ್ಲದ ಮಂಗಗಳಾಗಿವಿ. ಆದ್ದರಿಂದ ಆ ಸೊನ್ನೆ ತೆಗಿಯೋಕ್ಕಾಗಿನ ಇದು ಮಂಗ 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 ಅಂದ್ಕೊಂತದ್ದು. ತಾವು ತಮ್ಮ ಕಾವ್ಯ ವಸ್ತುವಾಗಿ ತಾವು ಬೆಳೆದು ಬಂದಂಥ ಜಾನಪದ ಪರಿಸರವನ್ನೇ ಆಯ್ಕೆ ಮಾಡಿಕೊಂಡಿದ್ದೀರೋ ಅಥವಾ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ತಾವು ಕಂಡುಕೊಂಡಂಥ ಇತರೆ ವಿಚಾರಗಳನ್ನು ಕೂಡ ತಮ್ಮ ಕಾವ್ಯ ವಸ್ತುವಲ್ಲಿ ಪರಿಗಣಿಸಿದಿರೋ ಹೇಗೆ? ಈ ನಮ್ಮ ಹಳ್ಳಿ ಪರಿಸರ ಇದೆಯಲ್ಲ, ಇದಕ್ಕೆ ತುಂಬ ಹಳ್ಳಿಯಲ್ಲೇ ಬೆಳೆದದ್ದು, ಹಳ್ಳಿ ಪರಿಸರದಲ್ಲೇ ಹುಟ್ಟಿದ್ದು, ಹಳ್ಳಿ ವಾತಾವರಣದಲ್ಲೇ ಬೆಳೆದದ್ದು. ಈ ನಮ್ಮ ಹಳ್ಳಿ ಸಂಸ್ಕೃತಿ ಇದೆಯಲ್ಲ, ಇದು ಜಾನಪದದ ಬೇರು. ಜಾನಪದ ಎನ್ನುವುದು ನಿನ್ನ ಜನನಿ ಗರ್ಭವು ಕಾಣೋ, ಜಾಣನಾದವಗೆ ಜಾಡುಂಟು, ಕ್ವಾಣನಾದವಗೆ ಕೊನೆ ಮನೆ ಪದ ಯುಗಧರ್ಮ, ಕೊನೆ ಮನೆ ಪದ ಯುಗಧರ್ಮ ಅನ್ನುವ ಹಾಗೆ ನಮ್ಮ ಈ ಹಳ್ಳಿ ಸಂಸ್ಕೃತಿಯನ್ನು ಇದು ಮೈ ದುಂಬಿಸ್ಕೊಂಡು ಬಿಟ್ಟು ಪೇಟೆಯಲ್ಲಿ ಇರ್ತಕ್ಕಂಥ ನವನಾಗರಿಕತೆಯನ್ನು ನೋಡಿ ಇದು ಭಾಳ ವ್ಯಥೆ ಪಡ್ತದೆ. ಆದರೆ ನಮ್ಮ ಹಳ್ಳಿ ಸಂಸ್ಕೃತಿಗೂ ಮತ್ತು ಪೇಟೆ ಸಂಸ್ಕೃತಿಗೂ ಆಗ್ತಕ್ಕಂಥ ಒಂದು ವೈಚಾರವನ್ನು ನೋಡಿ, ನಮ್ಮ ಹಳ್ಳಿ ಸಂಸ್ಕೃತಿ ನಸ್ತಕ್ಕಂಥದ್ದನ್ನು ನೋಡಿ ಅದನ್ನು ಏನಾರು ಮಾಡಿ ಮೇಲೆ ಎತ್ತಬೇಕು ಅಂತಕ್ಕಂಥ ಒಂದು ಸಾಹಸದೊಳಗೆ ಇದು ತುಂಬ ಪ್ರಯತ್ನ ಪಡ್ತಾ ಇದೆ. ನಾಗರಿಕತೆ ವಿಪರೀತವಾಗಿ ಬೆಳೀತಾ ಇರುವಂಥ ಈ ದಿನಗಳಲ್ಲಿ, ಪ್ರಪಂಚ ನಾಗಾಲೋಟದಿಂದ ಸಾಗುವಂಥ ಈ ದಿನಗಳಲ್ಲೂ ಕೂಡ ಹಳ್ಳಿಯ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಯಾಕೆ ನೀವು ಇಷ್ಟೊಂದು ಆತುರರಾಗಿದ್ದೀರಾ, ಕಾತುರರಾಗಿದ್ದೀರಾ, ಆಸೆ ಪಡ್ತೀರಾ? ಅಯ್ಯೋ, ನಮ್ಮ ಹಳ್ಳಿ ಸಂಸ್ಕೃತಿ 28 ಕ್ಯಾರೆಟು ಸಾವಿರನ್ನು ಬಂಗಾರ ಇದ್ದಂಗೆ. 28 ಕ್ಯಾರೆಟ್ ಸಾವಿರನ್ನು ಬಂಗಾರ ಇದ್ದಾಗೆ. ನಮ್ಮ ಹಳ್ಳಿ ರೈತನ ಮನೆಯಾಗಳು ಊಟ ಉಂಡ್ರೆ ಸೊಳ್ಳೆ ಕಟ್ತಾ ತಡಿಬಹುದು. ಒಳ್ಳೆ ಬಳ್ಳೆ ಮಾತಾಡೋ ದಲ್ಲಾಳಿಗಳು ಮನೆಯಾಗಳು ಊಟ ಉಂಡ್ರೆ ಕಳ್ಳಿ ಸಾಲಗೆ ಜೊಳುಬೀಜ ಬಿತ್ತಿದಂತೆ ಯುಗಧರ್ಮ, ಕಳ್ಳಿ ಸಾಲಗೆ ಜೊಳುಬೀಜ ಬಿತ್ತಿದಂತೆ ಯುಗಧರ್ಮ. ಆಡಂಬರ ಎನ್ನುವುದು ಗಾಡಿ ತಪ್ಪಿದ ಕೀಲು, ಗಾಢ ನಡುಮುರುದು ನಡುಗುಟ್ಟುವುದು ಅದನೀನು ರೂಢಿ ತಂದೀಯ ಯುಗಧರ್ಮ, ಅದನೀನು ರೂಢಿ ತಂದೀಯ ಯುಗಧರ್ಮ. ಸರಳತ್ವ ಎನ್ನುವುದು ಅರಳಿದ ಮಲ್ಲಿಗೆ ಹೂವು, ಸರಳತ್ವ ಎನ್ನುವುದು ಅರಳಿದ ಮಲ್ಲಿಗೆ ಹೂವು. ನೆರಳಿದ್ದ ಮರವು ಕರದಂತೆ ಅಂಥದ್ರೊಳು ಒರಳಾಡು ನೀನು ಯುಗಧರ್ಮ. ಈ ವಿಜ್ಞಾನಿ ಯುಗದೊಳಗೆ ಅಜ್ಞಾನಿಯಾದೀಯ, ಸುಜ್ಞಾನಿಯಾಗು ಸುಖಪಡುವೆ ತನ್ನ ಗುರುವಿನ ಆಜ್ಞೆ ಮೀರಿಯ ಯುಗಧರ್ಮ. ರಾಷ್ಟ್ರಕ್ಕೆ ತಜ್ಞನೂ ಆದೆ, ರಾಷ್ಟ್ರಕ್ಕೆ ವಿಜ್ಞಾನಿ ಆದೆ, ರಾಕೆಟ್ನಾಗ ಹಾರಾಡಿ ರಾಜ್ಯ ಪಡೆದೆ, ಸಣ್ಣ ರಾಗಿ ಕಾಳನ್ನು ಮಾಡೋ ಯುಗಧರ್ಮ, ಸಣ್ಣ ರಾಗಿ ಕಾಳನ್ನು ಮಾಡೋ ಯುಗಧರ್ಮ. ತಾವು ಒಬ್ಬ ಆಶುಕವಿ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮ ಇವತ್ತಿನ ಸಿರಿಗಂಧದ ವೀಕ್ಷಕರಿಗಾಗಿ ಈಗಲೇ ಈ ಸ್ಥಳದಲ್ಲಿಯೇ ಯಾವುದಾದ್ರೂ ಒಂದು ತ್ರಿಪದಿಯನ್ನು ಕಟ್ಟಿ ಹಾಡುವಂಥದ್ದಾದರೆ ನನಗೂ ಕೇಳೋದಕ್ಕೆ ಭಾಳ ಸಂತೋಷ ಇದೆ.
ಅವರು ಕೇಳೋದಕ್ಕೂ ಕೂಡ ಕಾತರರಾಗಿದ್ದಾರೆ. ಒಂದು ಪದವನ್ನು ಕಟ್ಟಿ ಹಾಡ್ತೀರಾ? ಈ ಸಿರಿಗಂಧದ ಸೆರೆ, ಈ ಸಿರಿಗಂಧದ ಸೆರೆ, ಈ ಸಿರಿಗಂಧದ ಜೆರೆ, ಈ ಸಿರಿಗಂಧದ ಧರೆ, ಸಜ್ಜನಿಗೆ ಹೃದಯ ಸಿರಿವಂತಿಕೆ ಯುಗಧರ್ಮ, ಸಜ್ಜನಿಗೆ ಹೃದಯ ಸಿರಿವಂತಿಕೆ ಯುಗಧರ್ಮ. ಇದೇ ಸಂದರ್ಭದಲ್ಲಿ ತಮ್ಮ ರಚನೆಯ ಒಂದು ಹಾಡನ್ನು ತಮ್ಮ ಬಾಯಿಂದನೇ ಕೇಳೋದಕ್ಕೆ ನಾವೆಲ್ಲ ಕಾತುರರಾಗಿದ್ದೇವೆ. ದಯಮಾಡಿ ಒಂದು ಹಾಡನ್ನು ಹಾಡ್ತೀರಾ? ಭಾಳ ಸಂತೋಷ, ಹಾಡ್ತೀನಿ ಸರ್. ನಿನ್ನುಡಿಯೇ ನಾಲಿಗೆ ಮೇಲೆ, ನೀನೇ ಆಡೆ ನಾಲಿಗೆ ಮೇಲೆ, ನೀನೇ ಕುಣಿ ನಾಲಿಗೆ ಮೇಲೆ, ತಾಯವ್ವ ನಿನ್ನ ಧ್ಯಾನ ಮಾಡಿ ಧನ್ಯನಾಗ್ವೆ, ಕಾಯವ್ವ ನಿನ್ನ ಸ್ಮರಣೆ ಮಾಡಿ ಧನ್ಯನಾಗ್ವೆ, ಕಾಯವ್ವ. ಅಡ್ಡ ಗುಡ್ಡದ ದೊಡ್ಡ ಜಮಾನನ ಸತಿಯವ್ವ, ಇಂಥ ದಡ್ಡನಿ ಬಲಿವ, ಇಂಥ ದಡ್ಡನಿ ಬಲಿವ ದೊಡ್ಡ ಗುಣದ ತಾಯವ್ವ. ನೀನೇ ನುಡಿ ನಾಲಿಗೆ ಮ್ಯಾಲೆ, ನೀನೇ ಆಡು ನಾಲಿಗೆ ಮ್ಯಾಲೆ, ತಾಯವ್ವ ನಿನ್ನ ಧ್ಯಾನ ಮಾಡಿ ಧನ್ಯನಾಗ್ವೆ, ಕಾಯವ್ವ ನಿನ್ನ ಸ್ಮರಣೆ ಮಾಡಿ ಧನ್ಯನಾಗ್ವೆ, ಕಾಯವ್ವ. ತಂದನಾನ ತಾನ ತಂದನಾನ. ಅತ್ಯಂತ ಪುರಾತನವಾದುದೆಂದು ಹೇಳಬಹುದಾದ ಅನೇಕ ಆರಾಧನಾ ರೂಪಗಳನ್ನು ಇಂದಿಗೂ ನಶಿಸಿ ಹೋಗದಂತೆ ಉಳಿಸಿಕೊಂಡು ತನ್ನದೇ ವೈಶಿಷ್ಟ್ಯವನ್ನು ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ. ಭೂತಾರಾಧನೆ, ನಾಗಾರಾಧನೆಗಳೇ ಇದಕ್ಕೆ ಸಾಕ್ಷಿ. ನಾಗಾರಾಧನೆಯಂತೂ ಪ್ರಪಂಚವ್ಯಾಪಿಯಾದ ಆರಾಧನಾ ರೂಪ. ನಾಗಾರಾಧನೆಗೂ ಡಕ್ಕೆ ಬಲಿಗೂ ಅತ್ಯಂತ ಸಾಮ್ಯವಿದೆ. ಈ ಡಕ್ಕೆ ಬಲಿಯ ಬಗ್ಗೆ ಈಗ ವಿವರವಾಗಿ ತಿಳಿಸುತ್ತಾರೆ ಶ್ರೀ ಅನಂತ್ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಭೂತಕೋಲಗಳು ನಡೆಯುವಂತೆ ಉತ್ತರ ಭಾಗದಲ್ಲಿ ಪಾಣಾರ ಕೋಲ ಅಥವಾ ಡಕ್ಕೆ ಬಲಿಗಳು ನಡೆಯುತ್ತವೆ. ಇದರಲ್ಲೂ ವೈದ್ಯರು ನಡೆಸುವ ಡಕ್ಕೆ ಬಲಿ ಅಥವಾ ಪಾಣಾರ ನಡೆಸುವ ಡಕ್ಕೆ ಬಲಿ ಎಂದು ಎರಡು ವಿಧಗಳಿವೆ. ನಾಗಮಂಡಲದ ವೈದ್ಯರ ಕುಣಿತ ಮತ್ತು ಪಾಣಾರ ಡಕ್ಕೆ ಬಲಿ ಕುಣಿತಗಳು ಮೂಲಭೂತವಾಗಿ ಒಂದೇ ಮಾದರಿಯಾಗಿರುತ್ತದೆ. ಭೂತಾರಾಧನೆಯ ಅಂಗವಾಗಿ ಡಕ್ಕೆ ಬಲಿ ಆಚರಿಸುತ್ತಿದ್ದರೂ ನಾಗಾರಾಧನೆಯ ಅಂಗವಾಗಿ ಇದು ಕಂಡುಬರುತ್ತದೆ. ಈ ಪಾಣಾರ ಡಕ್ಕೆ ಬಲಿ ಗ್ರಾಮದ ಗುಡಿಗಳಲ್ಲಿ ನಡೆಯುವುದಿಲ್ಲ. ಕುಟುಂಬದ ಮೂಲಸ್ಥಾನ ಮತ್ತು ಸ್ವಾಮಿ ಗುಡಿಗಳಲ್ಲಿ ಅಂದರೆ ನಾಗಗುಡಿಗಳಲ್ಲಿ ನಡೆಯುತ್ತದೆ. ಇನ್ನು ಕೆಲವು ಕಡೆ ಮನೆಯ ಚಾವಡಿಗಳಲ್ಲಿ ಹರಕೆಯ ರೂಪದಲ್ಲಿ ಕೂಡ ನಡೆಸುವುದುಂಟು. ಈಗ ಉಡುಪಿ ತಾಲೂಕು ಎತ್ತಿನಹಟ್ಟಿ ಗ್ರಾಮದ ಸೀನಪಾಣರ ಡಕ್ಕೆ ಬಲಿಯನ್ನು ನೋಡೋಣ. ಹೀಗೆ ಮಂದತ್ತಿಗೆ ಸಾರೆ ಬರುತ್ತಿರುವನ ಅಮ್ಮನವರ ಜೊತೆಯಲ್ಲಿ ಇರುತ್ತಿರುವವನ ಒಳ್ಳೆ ಆದೇಶ ಬ್ರಾಹ್ಮಣಲೆನು ಸೇರ್ಕೊಂಡ ಸುಪ್ರಾಯ ನೇತಾನೋ ಬರುತ್ತಿರುವವನ ಒಳ್ಳೆ ಅತಿ ಸಂತೋಷ ತಾನೋ ಬಿಡುತ್ತಿರುವವನ ತಂದನಾನ
ಕಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗೆಲ್ಲ ನಮ್ಮೂರಿಗೆ. ರೈತನಿಗೆ ಸುಗ್ಗಿಯ ದಿನಗಳು ಸಂತಸದ, ಸಂತೃಪ್ತಿಯ, ಸಂಭ್ರಮದ ದಿನಗಳು. ಸುಗ್ಗಿಯ ಸುಖದ ರೂಪವೇ ಬೇರೆ. ಒಳ ಸೇರಿದ ತಮಟೆ ಈ ದಿನಗಳಲ್ಲಿ ಈಚೆಗೆ ಬಂದು ಟಣಟಣಿಸುತ್ತದೆ. ಗೆಜ್ಜೆ ಕಟ್ಟಿದ ಕಾಲುಗಳು ಹೆಜ್ಜೆ ಹಾಕುತ್ತವೆ. ಸುಗ್ಗಿಯ ಸೊಬಗೆಲ್ಲ ಹಾಡಿನಲ್ಲಿ ರೂಪುಗೊಂಡು ಮುದ ನೀಡುತ್ತದೆ. ಇಂತಹ ಒಂದು ಹಾಡನ್ನು ಹಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ತಾಲೂಕು ಅಚ್ಚಲು ಗ್ರಾಮದ ಶ್ರೀ ರಂಗಯ್ಯ ಮತ್ತು ತಂಡದವರು. ಸುಗ್ಗಿಯು ಬಂದಿತು, ಹಿಗ್ಗನ್ನು ತಂದಿತು, ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ. ಹೊಯ್ ಸುಗ್ಗಿಯು ಬಂದಿತು, ಹಿಗ್ಗನ್ನು ತಂದಿತು, ಹುಯ್ಯಲೋ ಡಂಗೂರವ. ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ, ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ. ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ, ಹೊಯ್ ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ. ಸುಗ್ಗಿಯು ಬಂದಿತು, ಹಿಗ್ಗನ್ನು ತಂದಿತು, ಹುಯ್ಯಲೋ ಡಂಗೂರವ. ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ, ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ. ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ. ಬೆತ್ತವ ಹಿಡ್ಕೊಂಡು ಬುಡ್ಡೆತ್ತು ಹೊಡ್ಕೊಂಡು ಭೂಮಿ ಸುತ್ಯಂಗೆ ಸುತ್ಯಾಳೆ. ಆ ಬೆತ್ತವ ಹಿಡ್ಕೊಂಡು ಬುಡ್ಡೆತ್ತು ಹೊಡ್ಕೊಂಡು ಭೂಮಿ ಸುತ್ಯಂಗೆ ಸುತ್ಯಾಳೆ, ಭೂಮಿ ಸುತ್ಯಂಗೆ ಸುತ್ಯಾಳೆ. ನೋಡೋಕೆ ನನಗಂದ ನೀಡ್ಯಾಳೆ, ಭೂಮಿ ಸುತ್ಯಂಗೆ ಸುತ್ಯಾಳೆ, ನೋಡೋಕೆ ನನಗಂದ ನೀಡ್ಯಾಳೆ. ಹೈ ಸುಗ್ಗಿಯು ಬಂದಿತು, ಹಿಗ್ಗನ್ನು ತಂದಿತು, ಹುಯ್ಯಲೋ ಡಂಗೂರವ. ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ, ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ. ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ, ಹೈ ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ. ಕಣರಾಸಿ ಮಾಡ್ಕೊಂಡು ಕೋಲಾಟ ಹುಯ್ಯುವಾಗ ನಮ್ಮ ವಾಪಿಸ್ ಮಾತ ಹೇಳ್ಯಾನೆ. ಆ ಕಣರಾಸಿ ಮಾಡ್ಕೊಂಡು ಕೋಲಾಟ ಹುಯ್ಯುವಾಗ ನಮ್ಮ ವಾಪಿಸ್ ಮಾತ ಹೇಳ್ಯಾನೆ, ನಮ್ಮ ವಾಪಿಸ್ ಮಾತ ಹೇಳ್ಯಾನೆ. ನಿನಗೆ ಮದುವೆ ಎಂದು ಸಾರ್ಯಾನೆ, ನಮ್ಮ ವಾಪಿಸ್ ಮಾತ ಹೇಳ್ಯಾನೆ, ನಿನಗೆ ಮದುವೆ ಎಂದು ಸಾರ್ಯಾನೆ. ಹೈ ಸುಗ್ಗಿಯು ಬಂದಿತು, ಹಿಗ್ಗನ್ನು ತಂದಿತು, ಹುಯ್ಯಲೋ ಡಂಗೂರವ. ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ, ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ. ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ, ಹೈ ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ. ಅಂಗಳಕ್ಕೆ ಕೂಡ್ಸಾರೆ ಅಂಗಳಕ್ಕೆ ಕೂಡ್ಸಾರೆ, ಮಂಗಳವ ಹಾಡ್ಯಾರೆ, ನಮ್ ಚೆನ್ನಿಗೆ ತಾಳಿ ಬಿಗಿಸ್ಯಾರೆ. ಅಂಗಳಕ್ಕೆ ಕೂಡ್ಸಾರೆ, ಮಂಗಳವ ಹಾಡ್ಯಾರೆ, ನಮ್ ಚೆನ್ನಿಗೆ ತಾಳಿ ಬಿಗಿಸ್ಯಾರೆ, ನಮ್ ಚೆನ್ನಿಗೆ ತಾಳಿ ಬಿಗಿಸ್ಯಾರೆ. ನಾವೊಟ್ಟು ನಮ್ಮೂರ ಜಾತುರಿಗೆ ನಮ್ ಚೆನ್ನಿಗೆ ತಾಳಿ ಬಿಗಿಸ್ಯಾರೆ, ನಾವೊಟ್ಟು ನಮ್ಮೂರ ಜಾತುರಿಗೆ. ಹೈ ಸುಗ್ಗಿಯು ಬಂದಿತು, ಹಿಗ್ಗನ್ನು ತಂದಿತು, ಹುಯ್ಯಲೋ ಡಂಗೂರವ. ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ, ಬಂಗಾರದ ಬಣ್ಣದ ನಮ್ ಚೆಲುವೆ ನಿಂತವಳೆ. ಹುಯ್ಯಲೋ ಡಂಗೂರವ, ಹುಯ್ಯಲೋ ಡಂಗೂರವ. ತಂದನಾನ ತಾನ ತಂದನಾನ. ಸಿರಿಗಂಧದಲ್ಲಿ ಮುಂದಿನ ಶುಕ್ರವಾರ ಮತ್ತೆ ನಾವು ನೀವು
ಅಲ್ಲಿವರೆಗೆ ನಮಸ್ಕಾರ. ತಂದಾನ